ಉತ್ತರ ವಲಯ ಗ್ರಾಮಾಂತರ ಕ್ಷೇತ್ರದ ಗ್ರಾಮಸ್ಥರ ವತಿಯಿಂದ ಹಿರಿಯ ಚೇತನ ದಿವಂಗತ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಹಾಗೂ ನುಡಿನಮನ ಕಾರ್ಯಕ್ರಮವನ್ನು ಜನವರಿ 19ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಮುದ್ದೇಗೌಡರು ಗಿರೀಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 19ರಂದು ಬೆಳಗ್ಗೆ 10:30ಕ್ಕೆ ಬಿ ಕಲಪನಹಳ್ಳಿಯ ಶರಣಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಹಳ್ಳಿಯ ತರಳುಬಾಳು ಜಗದ್ಗುರು ಶಾಖಾ ಮಠದ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಉದ್ಯಮಿಗಳಾದ ಡಾಕ್ಟರ್ ಎಸ್ ಬಕೇಶ್, ಎಸ್ ಗಣೇಶ್, ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್, ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಮಾಜಿ ಸಚಿವ ಎಸ್ ರವೀಂದ್ರನಾಥ್, ತಹಶೀಲ್ದಾರ್ ಡಾಕ್ಟರ್ ಎಂಬಿ ಅಶ್ವಥ್ ಆಗಮಿಸಲಿದ್ದಾರೆ ಎಂದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿ ಕಲಪನಹಳ್ಳಿಯ ಯಲಬೇತೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಜಿ ಶೇಖರಪ್ಪ ವಹಿಸಲಿದ್ದು, ಉದ್ಯಮಿ, ಅಖಿಲ ಭಾರತ ವೀರಶೈವ ಮಹಾಸಭಾದ ಉಪಾಧ್ಯಕ್ಷ ಅಣಬೇರು ರಾಜಣ್ಣ, ಡಿಸಿಸಿ ಬ್ಯಾಂಕ್ ಹಾಗೂ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾದ ಮುದ್ದೇಗೌಡರು ಗಿರೀಶ್, ಡಾಕ್ಟರ್ ಮಂಜುನಾಥ್, ಕೆಜಿ ಬಸವನಗೌಡರು, ಮಾಗನಹಳ್ಳಿ ಪರಶುರಾಮ್, ಎಚ್ ಬಸವರಾಜಪ್ಪ, ಸೌಭಾಗ್ಯ ಸಂಗನಗೌಡರು, ಎಂ ಬಸವರಾಜಪ್ಪ, ಚಂದ್ರಶೇಖರಪ್ಪ ಉಪಸ್ಥಿತರಿರಲಿದ್ದು, ಉತ್ತರ ವಲಯ ಗ್ರಾಮಾಂತರ ಕ್ಷೇತ್ರದ ಸುಮಾರು 32 ಗ್ರಾಮದ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಸವನಾಳ್ ಬಿ ಪ್ರಭು, ಕೆಜಿ ಬಸವನಗೌಡ, ಕೆಎಂ ಸುರೇಶ್, ಡಾಕ್ಟರ್ ನಾಗಭೂಷಣ್, ಕೆಸಿ ನಾಗರಾಜ್, ಆರ್ಬಿ ಲಿಂಗರಾಜ್, ಚಂದ್ರಣ್ಣ, ಎಚ್ ಮಲ್ಲಿಕಾರ್ಜುನ್ ವಂದಾಲಿ, ಎನ್ಎಸ್ ಚೇತನ್ ಇದ್ದರು. ನಾಳೆ ದಿನಾಂಕ 19/1/2026ರಂದು ರಾಣಗೆರೆ ತಾಲೂಕು ಬಿ ಕಲಪನಹಳ್ಳಿ ಗ್ರಾಮದ ಶರಣಬಸವೇಶ್ವರ ಕಲ್ಯಾಣ ಮಠದಲ್ಲಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ನುಡಿನಮನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಪಂಡಿತಾರಾಧ್ಯ ಗುರುಗಳು ಸಾಣಿಹಳ್ಳಿ ಮಠ ಇವರು ಸಾನ್ನಿಧ್ಯ ವಹಿಸ್ತಾರೆ. ಹಾಗೂ ಎಸ್ ಬಕೇಶ್ ಅವರು, ಎಸ್ ಗಣೇಶ್ ಅವರು, ರವೀಂದ್ರನಾಥ್ ಸಾಹೇಬರು ಬರಬೇಕಿತ್ತು. ಅವರು ಅನಿವಾರ್ಯ ಕಾರ್ಯಗಳಿಂದ ಬೆಂಗಳೂರಿಗೆ ಹೋಗಿರೋ ಬರ್ತಿಲ್ಲ ಅಂದರು. ಎಸ್ ಮಲ್ಲಿಕಾರ್ಜುನ್ ಮತ್ತು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಆಮಂತ್ರಿಸಿದ್ದೀವಿ. ಜೊತೆಗೆ ಕೆಜಿ ಶೇಖರಪ್ಪ, ಮುದ್ದೇಗೌಡರು ಗಿರೀಶ್, ಕೆಜಿ ಬಸವನಗೌಡರು ಕಲ್ಪನಹಳ್ಳಿ, ಎಚ್ ಬಸವರಾಜಪ್ಪ ಬೇತೂರು, ಎಂ ಬಸವರಾಜಪ್ಪ ಬೇತೂರು, ಅಣಬೇರು ರಾಜಣ್ಣ, ಮಂಜುನಾಥ್ ಕುರ್ಕಿ ಅವರು, ಮಾಗನಹಳ್ಳಿ ಪರಶುರಾಮ್ ಅವರು, ಸೌಭಾಗ್ಯ ಸಂಗನಗೌಡರು ಅಂತಂದೇಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬೇತೂರು ಮತ್ತು ಕೆಜಿ ಶೇಖರಪ್ಪನವರು ಉಪಸ್ಥಿತರಿರ್ತಾರೆ. ಈ ಕಾರ್ಯಕ್ರಮಕ್ಕೆ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಪ್ರದೇಶದ ಎಲ್ಲ ಹಳ್ಳಿಯಿಂದ ಜನ ಅಭಿಮಾನಿಗಳು ಉಪಸ್ಥಿತರಿರ್ತಾರೆ. ಹಾಗೂ ಕನಿಷ್ಠ ಒಂದು 3,500ರಿಂದ 4,000 ಜನಕ್ಕೆ ಊಟದ ವ್ಯವಸ್ಥೆಯೂ ಸಹಿತ ಮಾಡಲಾಗಿದೆ. ಮತ್ತು ಇವರು ಶಾಲಾ ಮಕ್ಕಳಿಗೂ ಕೂಡ ಆಹ್ವಾನ ಕೊಟ್ಟಿದ್ದೀವಿ. ಯಾಕಂತಂದು ಹೇಳಿದ್ರೆ, ಗುರುಗಳು ಒಂದು ಏನು ನುಡಿ ನಮನ ಅದನ್ನು ಶಾಲಾ ಮಕ್ಕಳುಗಳಿಗೆ ಇವತ್ತಿಂದನೇ ಬಸವ ಇದ್ರ ಬಗ್ಗೆ, ವಚನದ ಬಗ್ಗೆ ಹಾಗೂ ನಮ್ಮ ಸಂಸ್ಕೃತಿ ಬಗ್ಗೆ ತಿಳಿ ಹೇಳೋಕ್ಕೆ ಅನುಕೂಲ ಆಗ್ತದೆ ಅಂತಂದೇಳಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ನೀವು ಎಲ್ಲ ಪತ್ರಿಕೋದ್ಯಮ ಮಿತ್ರರು ಆಗಮಿಸಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ.